ಒಂದು ವಾರದಿಂದ ರೈತರ ಒಂದು ಕ್ರಾಂತಿ ನಡೀತಾ ಇದೆ. ತಾನು ಬೆಳೆದಂತ ಒಂದು ಬೆಳೆಗೆ ಬೆಂಬಲ ಬೆಲೆ ಸಿಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ನಿಮ್ಮ ಮ್ಯಾಡ್ ಬ್ರೋ ಶಿವು, ಸೈಕಲ್ ಪ್ರವಾಸಿಗ, ತುಮಕೂರು. ರೈತರ ಏಳಿಗಾಗಿ, ದೇಶದ ಒಳಿತಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ದೇಶದಲ್ಲಿರುವಂತಹ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ನನ್ನ ಒಂದು ಗ್ರಾಮದಲ್ಲಿದ್ದೀನಿ, ನಮ್ಮ ಜಮೀನ್ ಹತ್ರ ಇದ್ದೀನಿ. ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಇವತ್ತು ನಮ್ಮ ಒಂದು ಮಾಧ್ಯಮ ಮಿತ್ರರು ನಮ್ಮ ರೈತರ ಬಗ್ಗೆ ಕಾಳಜಿ ಇದೆಯೋ ಇಲ್ವೋ ಅಂತ ತಿಳ್ಕೊಳೋಣ. ಅದು ಹೇಗಪ್ಪ ಅಂದ್ರೆ, ಒಂದು ವಾರಾನುಗಟ್ಲೆ ಎಳೆಯುವಂತ ಒಂದು ನ್ಯೂಸ್ ಚಾನಲ್ಗಳು ಒಂದೇ ಒಂದು ಟಾಪಿಕ್ ಇಟ್ಕೊಂಡು ಒಂದು ವಾರ, 15 ದಿವಸ, 20 ದಿವಸ, ಒಂದು ತಿಂಗಳ ತನಕ ಒಂದೇ ವಿಚಾರ ಇಟ್ಕೊಂಡು ಒಂದು ಎಳಿತಾ ಇರ್ತಾರೆ. ಅದೇನೋ ಎಕ್ಸಾಂಪಲ್ ಬಂದ್ಬಿಟ್ಟು ನಮ್ಮ ಧರ್ಮಸ್ಥಳ ಕೇಸ್ ಆಗಿರ್ಬೋದು, ಅಥವಾ ಇತ್ತೀಚೆಗೆ DCM ಯಾರು, CM ಯಾರು ಆಗ್ತಾರೆ, CM ಈಗ ರಾಜೀನಾಮೆ ಕೊಡ್ತಾರ, ಈಗ DCM CM ಆಗ್ತಾರ. ಬರೀ ಇದೇ ವಿಚಾರ ಒಂದು ಕೇಳಿ 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 ಕಿವಿಲಿ ರಕ್ತ ಬರೋದೊಂದು ಬಾಕಿ ಇದೆ ಅಷ್ಟೇ ನ್ಯೂಸ್ ಚಾನಲ್ಗಳು ಇಕ್ಕಿರೆ. ಹಾಗೆ ಇವತ್ತು ನಮ್ಮ ರೈತರು ಒಂದು ವಾರದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟು ನ್ಯೂಸ್ ಚಾನಲ್ಗಳಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಟಾಪಿಕ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ನಮ್ಗೆ ಮತ್ತೆ DCM DSP ಅವರು 3 ಜನ ಬರಬೇಕು DCM ಮೀಟಿಂಗ್ ಅಂತ ಕರೆದಿದ್ರು. ನಾವು ಅದಕ್ಕೆ ಒಪ್ಕೊಂಡಿದ್ವಿ. ಇವತ್ತೇನ್ ಮಾಡೋರು, ನೋಟಿಫಿಕೇಶನ್ ಏಕಾಏಕಿ ನೆನ್ನೆ 2 ದಿನದಲ್ಲಿ ನೋಟಿಫಿಕೇಶನ್ ಏನ್ ಮಾಡೋರು, ಎಲ್ಲಾ ಭೂಮಾಲೀಕರು ಹಾಜರಾಗಬೇಕು, ದರ ನೀತಿ ಬಗ್ಗೆ ಚರ್ಚೆ ಮಾಡಲು ಅಂತ. ಇದು ಕಾನೂನು ಬಾಹಿರವಾಗಿ ಏನು ರೈತರು ಏನು ದರೋಡೆ ಕೊಡ್ರ, ಯಾವ್ದಾರ ಆಸ್ತಿ ಮಾಡ್ಕೊಂಡಿದ್ವ, ಇವ್ರು ನೋಟಿಸ್ ನ ಯಾವ್ದೋ ಒಂದು ಅಲೆಂಡೈನ್ ಮೇಲೆ ಟ್ಯಾಂಕ್ ಮೇಲೆ ಅಂಟಿಸ್ಬಿಟ್ಟಿರು, ದರ ನೀತಿ ಮಾಡ್ತೀವಿ, ಚರ್ಚೆ ಮಾಡಕ್ ಬನ್ನಿ ಅಂತ ಕರೆದ್ರೆ. ಆದ್ರೆ ನಾವು ರೈತರುಗಳೆಲ್ಲ ಸಾವಿರ ಸಂಖ್ಯೆಯಲ್ಲಿ ಬಂದಿದ್ದೀವಿ. ನೋಡಿ, ಇದು ಅಬ್ಜೆಕ್ಷನ್, ಇದು ಒಂದು ಇದು ಕೊಡಕ್ಕೆ ಯಾವುದೇ ಕಾರಣಕ್ಕೂ ರೈತ ಮಾಡಿ ದರ ಕೊಟ್ಟು ನಾವು ಒಪ್ಪಲ್ಲ. ಯಾವುದೇ ಕಾರಣಕ್ಕೂ ಇವತ್ತು ನೀವು ಕಂಡಾಗಿ 8 ತಿಂಗಳಿಂದ ನಾವು ಸತತವಾಗಿ ಬೀದಿ ನಿಂತ್ಕೊಂಡು ಧರಣಿ ಮಾಡ್ಕೊಂಡು 6 ಧರಣಿ ಕೂಡ ಮಾಡ್ತಾ ಇದೀವಿ. ಏನು DCM ಮನವಿ ಕೂಡ ಮಾಡಿದೀವಿ ಪದಯಾತ್ರೆ ಮುಖಾಂತರ, ಆದ್ರೂ ಸ್ಪಂದಿಸಲಿಲ್ಲ. ಇದು ರೈತರ ಆಕ್ರೋಶ. ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನ ಕೊಡೋದಿಲ್ಲ. ರಾಜ್ಕುಮಾರ್ ಅವರು ಮೊದಲು ಧ್ವನಿಗೂಡಿಸ್ತಾ ಇದ್ರು. ಈಗಿನ ಚಲನಚಿತ್ರ ಬರೀ ಶೋಕಿ ಮಾಡಕ ಇವರು ಬರೀ ಫಿಲಮ್ ಮಾಡೋದು, ಬರೀ ಮಾಡಕ ಹಂಗಾರೆ ರೈತರು ಫಿಲಮ್ ಮಾಡೋದು ಬೇಡವಾ, ಇವರಿಗೆ ಬೆಂಬಲ ವ್ಯಕ್ತಪಡಿಸೋದು ಬೇಡವಾ, ಇದು ಮಾಡೋದು ಬೇಡವಾ? ಸೊ ಮುಂದಿನ ದಿನಗಳಲ್ಲಿ ನೋಡಿ ಸರ್, ಇದೇನಾಗುತ್ತೆ ಅಂದ್ರೆ, ರೈತ ಏನಾರ ಇವತ್ತು ಬೆಳೆ ನಿಲ್ಲಿಸಿದ್ರೆ ಒಂದು ತುತ್ತು ಅನ್ನಕ್ಕೆ ಓದಾಡಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಾವು ಏನು ಅವ್ರ ಮನೆ ಕೇಳ್ತಾ ಇಲ್ಲ, 3,500 ರೂಪಾಯಿ ಕಬ್ಬುಗೆ ಬೆಂಬಲ ಬೆಲೆ ಕೇಳ್ತಾ ಇದೀವಿ ನಾವು. ಇನ್ನೇನು ಬೇರೆ ಏನು ಇವರು ಸರ್ಕಾರದ ಆಸ್ತಿ ಕೇಳ್ತಾ ಇಲ್ಲ, ಅವ್ರ ಮನೆ ದುಡ್ಡು ಕೇಳ್ತಾ ಇಲ್ಲ. ಯಾರು ಕೊಡ್ತಕ್ಕ ನಾವು ಬೆಳೆದಿರೋ ಬೆಲೆಗೆ ಸೂಕ್ತವಾದ ಬೆಲೆ ಕೊಡಿ ಅಂತ ಮಹಾರಾಷ್ಟ್ರ ಕೊಡ್ತಾ ಇದೆ, ಕೇರಳ ಕೊಡ್ತಾ ಇದೆ, ತಮಿಳುನಾಡು ಕೊಡ್ತಾ ಇದೆ. ಅದು ಕರ್ನಾಟಕ ಕೊಡಕ್ಕೆ ಇವತ್ತೇನಾರ ಕೇಂದ್ರ ಮುಖ್ಯಮಂತ್ರಿಗಳು ಕೇಂದ್ರದ ಕಡೆ ಬೆಟ್ ಮಾಡ್ತಾ ಹೋಗ್ತಾರೆ. ಏನ್ ಸರ್ ಇದು ಅನ್ಯಾಯ? ಹಂಗಾರೆ ರೈತರು ಬದುಕದೇ ಬೇಡವಾ? ಇವ್ರು ಬದುಕು ಬೇಡ, ರೈತರು ಬದುಕೋದು ಕರ್ನಾಟಕ ರಾಜ್ಯಕ್ಕೆ ಇಷ್ಟ ಇಲ್ವಾ? ರಾಜ್ಯದ ಇವ್ರಿಗೆ ಈಗಾಗಲೇ ಕೆಲವು ಸಚಿವರು ಯಾರು ಕೂಡ ಧ್ವನಿ ಎತ್ತಾ ಇಲ್ಲ. ಆಮೇಲೆ ಇದು ಮೇನ್ ಆಗಿ ಹೇಳ್ಬೇಕು ಅಂದ್ರೆ, ಇದು ಕಬ್ಬು ಬೆಳೆಗಾರರು ನಡೆಸ್ತಾ ಇರುವಂತಹ ಹೋರಾಟಕ್ಕೆ ವಿದ್ಯಾರ್ಥಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಹೋರಾಟದ ವೇದಿಕೆಗೆ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ನಾವು ರೈತರ ಮಕ್ಕಳು, ರೈತರಿಗೆ ನ್ಯಾಯ ಸಿಗಬೇಕು, ನ್ಯಾಯ ಸಿಗುವವರೆಗೂ ಕೂಡ ರೈತರ ಪರವಾಗಿ ನಿಲ್ತೀವಿ ಅಂತ ಬೆಳಗಾವಿ ಜಿಲ್ಲೆಯ ನಡೀತಾ ಇದ್ದಂತ ಸಭೆ, ಆ ಸಭೆಗೆ ಹೋಗ್ತಾ ಇರುವಂತಹ ದೃಶ್ಯ ಹೇಳಿ ಏನಂದ್ರೆ, ಧಿಕ್ಕಾರ, ಸರ್ಕಾರಕ್ಕೆ ಅಧಿಕಾರ. ಇವತ್ತು ಸಕಲ ಸಚಿವರು ರಾಜ್ಯದಲ್ಲಿ ರೈತರ ಹೋರಾಟ ನಡೆಯಕ್ಕೆ ಇವತ್ತ 8 ದಿವಸಗಳ ಕಾಲ ಆಯ್ತು. ರಾಜ್ಯ ಸರ್ಕಾರ ಶಿವಾನಂದ ಪಾಟೀಲ್ ಅವರು ತೀರ್ಕೊಂಡು ಇವತ್ತಿಗೆ 8 ದಿನ ಆಯ್ತು. ಯಾಕಂದ್ರೆ ಅವರು ಗುಲಾಬುರ ಗ್ರಾಮಕ್ಕೆ ಈಗ ಅವರು ಶವಯಾತ್ರೆಯನ್ನು, ಅನುಕು ಶವಯಾತ್ರೆಯನ್ನು ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಅಧಿಕಾರವಿರಲಿ ಹೇಳಿ ನಲ್ಲ ಜೋಡಿ ಹಾಕಿ ಸಂಜು ಬೆಟ್ ಗೀತಾ ಹಾಗೆ ಓಂ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಹರೀಶ್ ರೈ ಅವರ ನಟನೆಯನ್ನ ಸ್ಮರಿಸಬಹುದು. ಕ್ಯಾನ್ಸರ್ ವಿರುದ್ಧ ಹೋರಾಡೋದಕ್ಕೆ ಚಿಕಿತ್ಸೆಗೋಸ್ಕರ ಕಿದ್ವಾಯಿ ಆಸ್ಪತ್ರೆಗೆ ನಟ ದಾಖಲಾಗಿತ್ತು. ಬಟ್ ಚಿಕಿತ್ಸೆ ಫಲಿಸದೆ ದುರದೃಷ್ಟವಶಾತ್ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. 2 ದಶಕಗಳ ಕಾಲ ಕನ್ನಡ ಸಿನಿಮಾ ರಂಗಕ್ಕೆ ತಮ್ಮದೇ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗುತ್ತೆ. ಅವ್ರು ಏನ್ ಹೇಳಿದ್ದಾರೆ, ಸರ್ಕಾರ ಅದಕ್ಕೆ ಯಾವ ರೀತಿ ಅವರ ಬೇಡಿಕೆಗೆ ಯಾವ ರೀತಿ ಈಡೇರಿಸಬೇಕು ಚರ್ಚೆ ಆದಾಗ ಅಂತಿಮವಾಗಿ CM ನೇತೃತ್ವದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಕರೆಕ್ಟ್ ಅದು ಹೇಳೋದು ಕರೆಕ್ಟ್. ಅದು ರಿಕವರಿ ಆದ ಮೇಲೆ ಅವ್ರದ್ದು ರಿಕವರಿ 13 ಮೇಲೆ ಇರ್ತದೆ. ಕರ್ನಾಟಕ 12 ಅಂತರದಲ್ಲಿ. ಹೀಗಾಗಿ ಅವ್ರಿಗೆ ನಮಗೂ 1 ಪಾಯಿಂಟ್ ಕಡಿಮೆ ಇರ್ತದೆ. ಈಗ ಅನುಕೂಲವಾಗಿ ಕಾರ್ಖಾನೆಗಳು ಉಳಿಬೇಕು ಅಂತ ಹೇಳಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದಿನಿಂದಲೂ ಕೂಡ ಏನು ಬೆಲೆಯನ್ನ ನೀಡಲಾಗ್ತಾ ಇತ್ತು ಅದಕ್ಕಿಂತ ಹೆಚ್ಚು ಬೆಲೆಯನ್ನ ನೀಡಲಾಗಿದೆ. ಮಹಾರಾಷ್ಟ್ರ ರೀತಿಯಲ್ಲಿ ಬೆಲೆ ನಿಗದಿಯನ್ನ ಮಾಡೋದಕ್ಕೆ ಆಗುವುದಿಲ್ಲ. ಸಕ್ಕರೆ ಬೆಲೆ ಹೆಚ್ಚು ಮಾಡುವುದು ಕೇಂದ್ರ ಸರ್ಕಾರವೇ. ವಿಜೇಂದ್ರ ಕೇಂದ್ರದ ಮೇಲೆ ಒತ್ತಡ ಹೇರಿಕೆಯನ್ನ ಮಾಡಬೇಕು. ಬಿಜೆಪಿ ನಾಯಕರೆಲ್ಲರೂ ಹೋಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರ ವಿರುದ್ಧವೂ ಕೂಡ ಸತೀಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಳೆದ 7 ದಿನಗಳಿಂದಲೂ ಕೂಡ ಕಬ್ಬು ಬೆಳೆಗಾರರು ಒಂದು ಕಡೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ರೈತರ ಪ್ರತಿಭಟನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಕೂಡ ಎಂಟ್ರಿ ಕೊಟ್ಟು ನಾವು ನಿಮ್ಮ ಪರವಿದ್ದೇವೆ ಅಂತ ಹೇಳಿ ರೈತರ ಪರವಾಗಿ ಹೋರಾಟಕ್ಕೆ ಸಾಥ್ ನೀಡುವಂತ ಕೆಲಸವನ್ನ ಮಾಡಿದ್ರು. ಗ್ರೇಟರ್ ಬೆಂಗಳೂರು ಟೌನ್ಶಿಪ್ಗೆ ಭೂಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರೈತರು ಬೀದಿಗಿಳಿದು ಹೋರಾಟಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ, ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಜಿಲ್ಲಾಡಳಿತದಿಂದ ಭೂಸ್ವಾಧೀನ ಪ್ರಕ್ರಿಯೆಗೆ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದ್ದು, ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತದಿಂದ ಭೂಸ್ವಾಧೀನ ನಡೀತಾ ಇದ್ದು, ರಾಮನಗರ ಡಿಸಿ ಕಚೇರಿ ಎದುರು ರೈತರಿಂದ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಆಗ್ತಾರೆ. ಭೂಸ್ವಾಧೀನ ದರ ನಿಗದಿಗೆ ವಿರೋಧಿಸಿ ಭಾರೀ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ರೈತರು. ಎಲ್ಲಾ ರೈತರನ್ನ ಕರೆದು ಸಭೆಗೆ ಜಿಲ್ಲಾಡಳಿತಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜಮೀನು ಮಾರಾಟ ಮಾಡಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ವೇಳೆ ಪೊಲೀಸರ ಜೊತೆ ರೈತರು ವಾಗ್ವಾದವನ್ನು ನಡೆಸ್ತಾ ಇದ್ದಾರೆ. ಕೆಲವು ಆಯ್ದ ರೈತರನ್ನ ಮಾತ್ರ ಕರೆದು ಸಭೆಯನ್ನು ನಡೆಸ್ತಾ ಇರೋದಕ್ಕೆ ಕೆಂಡಾಮಂಡಲರಾಗಿದ್ದಾರೆ ರೈತರು. ರಸ್ತೆಗಿಳಿದು ರೈತರು ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ. ರಾಮನಗರದಲ್ಲಿರುವಂತಹ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರಿಂದ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯ
ಮಹಾರಾಷ್ಟ್ರದಲ್ಲಿ ರಿಕವರಿ ಇದೆ. ರಿಕವರಿ ಮಹಾರಾಷ್ಟ್ರದಲ್ಲಿ ಬಡತನ ಜಾಸ್ತಿ ಇದೆ, ಹೀಗಾಗಿ ಅವರು ಜಾಸ್ತಿ ಕೊಡ್ತಾರೆ. ನಮ್ಮಲ್ಲಿ ರಿಕವರಿ ಕಡಿಮೆ ಇದೆ, ಅದರಿಂದ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ರೇಟನ್ನು ಫಿಕ್ಸ್ ಮಾಡ್ತಾರೆ ಅಂತೇಳಿ ಇರುವಂತಹದ್ದು ಈಗಿನ ಪರಿಸ್ಥಿತಿ. ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೊರಟಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗಳು ಮಾಡೋದು ಕೇಂದ್ರ ಸರ್ಕಾರ ಎರಡು ಅವ್ರ ಕಡೆಯಲ್ಲಿ ಏನ್ ಲಾಭ ಅವರೇ ಮಾಡ್ಬೇಕಾದ್ರೆ ಅವ್ರ ಕಡೆ ಇಟ್ಕೊಂಡು ಹೋಗಿ ಮಲ್ಕೊಂತಾರೆ. ಮಲ್ಕೊಳ್ಳೋ ಮಧ್ಯೆ ಅಲ್ಲಿ ದಿಲ್ಲಿಗೆ ಹೋಗಿ ಮಕ್ಕೋದ್ರೆ ಪ್ರಧಾನಮಂತ್ರಿ ಅವ್ರದ್ದು ಅಮಿತ್ ಶಾ ಅವ್ರದ್ದು ಟೈಪ್ ಕೊಡಿಸಿ ಬಿಲ್ ರೇಟ್ ಹೆಚ್ಚು ಮಾಡೋರು ಅವರು. ಸಕ್ಕರೆ ರೇಟು ಕಳೆದ 6 ವರ್ಷದಿಂದ ಹೆಚ್ಚಾಗಿಲ್ಲ ಅಷ್ಟೇ. ಸೊ ಅದನ್ನ ಹೆಚ್ಚು ಮಾಡ್ಲಿಕ್ಕೆ ವಿಜೇಂದ್ರ ಅವರು ಪ್ರಯತ್ನ ಮಾಡಬೇಕು. 5 ವರ್ಷ ಸಿಎಂ ಇರಬೇಕು, 5 ವರ್ಷ ಸಿಎಂ ಇರ್ತಾರೆ, 10 ವರ್ಷ ಇರಬೇಕು, 10 ವರ್ಷ ಇರ್ತಾರೆ, 15 ವರ್ಷ ಇರಬೇಕು, 15 ವರ್ಷ ಇರ್ತಾರೆ. ನಮ್ಗೆ ಏನೇನು ಕೆಲಸ ಇರೋದು ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಾನು ಮಾತ್ರ ಪಾರ್ಟಿ ಶಿಸ್ತಿನ ಸಿಪಾಯಿ. ನಾನು ಪಾರ್ಟಿ ಲೈನ್ ಬಿಟ್ಟು ಯಾವತ್ತೂ. ಹೌದು ಸ್ನೇಹಿತರೆ, ನಮ್ಮ ಮಾಧ್ಯಮ ಮಿತ್ರರಿಗೆ ತುಂಬಾ ಧನ್ಯವಾದಗಳು. ಇದೇ ತರ ನಮ್ಮ ರೈತರಿಗೆ ಸಪೋರ್ಟ್ ಕೊಡಿ. ಇನ್ನು ವಾರ ಅಲ್ಲ 15 ದಿವಸ ಬೇಕಾದ್ರೂ ಇದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ರಾಜಕೀಯದವ್ರನ್ನ ಹಾಕೊಂಡು ರುಬ್ಬಿ ರಾಜ್ಯದ ರಾಜಕಾರಣಿಗಳಿಗೆ ನಾಚಿಕೆ ಆಗಬೇಕು. ಈ ಒಂದು ನ್ಯೂಸ್ ಚಾನಲ್ ನೋಡಿ 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 ಅವ್ರಿಗೆ ಬೇಜಾರಾಗ್ಬಿಡ್ಬೇಕು. ಯಾಕೆಂದ್ರೆ ರೈತ ಬೆಳೆದಂತ ಬೆಳೆಗೆ ಒಂದು ಬೆಂಬಲ ಬೆಲೆ ಸಿಗ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ನಾನೊಬ್ಬ ರೈತನ ಮಗನಾಗಿ ನನಗೆ ಹೆಮ್ಮೆ ಆಗ್ತಾ ಇದೆ ಈ ಒಂದು ವಿಚಾರ ವ್ಯಕ್ತಪಡಿಸೋಕೆ. ನೀವು ಕೂಡ ರೈತರ ಮಗರಾಗಿದ್ರೆ ಅಥವಾ ನೀವು ಕೂಡ ರೈತರಾಗಿದ್ರೆ ಇದೇ ಒಂದು ಟಾಪಿಕ್ ಇಟ್ಕೊಂಡು ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿ ಸರ್ಕಾರಕ್ಕೆ ಒಂದು ಮುಟ್ಬೇಕು ನಮ್ಮ ರೈತರ ಒಂದು ಗತ್ತು ಗಾಂಭೀರ್ಯನ. ಎಲ್ಲರಿಗೂ ನಮಸ್ಕಾರ. ಮುಂದಿನ ವಿಡಿಯೋಗಾಗಿ ವೀಕ್ಷಿಸ್ತಾ ಇರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ಒಂದು ಶೇರ್ ಮಾಡಿ.